ನಮಸ್ಕಾರದಲ್ಲಿ ಬಂದವರೆ 1802ರಲ್ಲಿ ವಿಲಿಯಂ ಲ್ಯಾಂಪ್ಟನ್ ಅವರು ಗ್ರೇಟ್ ಟ್ರಿಗ್ನೋಮಿಕಲ್ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಥಿಯೋಡಲೈಟ್ ಉಪಕರಣವನ್ನು ಬಳಸಿದರು. ಅದು ತುಂಬ ಹೆವಿಯಾಗಿತ್ತು. ಹೆಚ್ಚು ದೂರದವರೆಗೆ ನಾವು ನಿಖರವಾಗಿ ಅಳತೆಯನ್ನು ತೆಗೆದುಕೊಳ್ಳಬಹುದಾಗಿತ್ತು. ಅದರ ಮಾದರಿಯ ಒಂದು ಥಿಯೋಡಲೈಟ್ ಇಲ್ಲಿದೆ. ಈ ಥಿಯೋಡಲೈಟಿಗೆ ಕೆಳಗಡೆ 3 ಫುಟ್ ಸ್ಕ್ರೂ ಇರುತ್ತೆ. ಇದರಿಂದ ನಾವು ಸಮತಲ ಮಾಡ್ಕೋಬಹುದಾಗಿದೆ. ಇಲ್ಲಿ ಸ್ಪಿರಿಟ್ ಲೆವೆಲ್ ಕೆಳಗಡೆ ಒಂದಿದೆ, ಮೇಲ್ಗಡೆ ಒಂದು ಸ್ಪಿರಿಟ್ ಲೆವೆಲ್ ಇದೆ. ಇದರಿಂದ ಸಮತಲ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮಧ್ಯಭಾಗದಲ್ಲಿ ಹಾರಿಜಾಂಟಲ್ ಸರ್ಕಲ್ ಇರುತ್ತೆ. ಇದರಲ್ಲಿ 360 ಡಿಗ್ರಿನ ಮಾರ್ಕ್ ಮಾಡಿರ್ತಾರೆ. ಅದರ ಕೆಳಗಡೆ ಒಂದು ನಾಪ್ ಕೊಟ್ಟಿದ್ದಾರೆ. ಒಂದು ವೇಳೆ ನಮಗೆ ಹಾರಿಜಾಂಟಲ್ ಕೋನಗಳು ಬೇಡ ಅಂತಂದರೆ ಇದನ್ನು ಕ್ಲೋಸ್ ಮಾಡ್ಬೋದಾಗಿದೆ. ಅದೇ ರೀತಿ ಮೇಲ್ಭಾಗದಲ್ಲಿ ಒಂದು ವರ್ಟಿಕಲ್ ಕ್ಲಾಂಪ್ ಇದೆ. ಇದರ ಪ್ರಕಾರ ನಾವು 360 ಡಿಗ್ರಿಗಳನ್ನ ಅಳತೆ ಮಾಡಬಹುದಾಗಿದೆ. ಇಲ್ಲೂ ಸಹ ಒಂದು ನಾವಿದೆ. ಇದ್ರ ಮೂಲಕ ನಾವು ಅವಶ್ಯಕತೆ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಕ್ಲೋಸ್ ಮಾಡಬಹುದು. ಥಿಯೋಡಲೈಟ್ನಲ್ಲಿ ಮುಖ್ಯ ಭಾಗ ಅಂತಂತಂದರೆ ಟೆಲಿಸ್ಕೋಪ್. ಈ ಭಾಗದಿಂದ ನಾವು ಯಾವುದೇ ಒಂದು ಆಬ್ಜೆಕ್ಟ್ನ ವ್ಯೂ ಮಾಡಿದಾಗ ಅದು ನಿಖರವಾಗಿ ಕಾಣುತ್ತೆ. ಮಧ್ಯದಲ್ಲಿ ಕ್ರಾಸ್ ವೈಸ್ನ ನೀಡಿರ್ತಾರೆ. ಥಿಯೋಡಲೈಟ್ನ ಇದೇ ರೀತಿ ನಾವು ಉಪಯೋಗಿಸ್ಕೊಳ್ಳಲಿಕ್ಕೆ ಬರೋದಿಲ್ಲ. ಕೆಳಗಡೆ ಒಂದು ಟ್ರೈಪಾಡ್ ಇರುತ್ತೆ. ಟ್ರೈಪಾಡಿಗೆ ಫಿಕ್ಸ್ ಮಾಡಿ ನಾವು ಅಳತೆ ಮಾಡಬೇಕಾಗುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ನಮಸ್ಕಾರ.